ಹುಣಸೂರು ತಾಲೂಕಿನ ಹಿರೇಕ್ಯಾತನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಹುಣಸೂರಿನ ಪ್ರಸಿದ್ಧ ವೆಂಕಟೇಶ್ವರ ಆಸ್ಪತ್ರೆ ಮತ್ತು ಪರೋಪಕಾರ ಫೌಂಡೇಶನ್ ಮೈಸೂರು ವತಿಯಿಂದ ಹಿರೇಕ್ಯಾತನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಯಿತು. ಶಿಬಿರದಲ್ಲಿ ಸಾರ್ವಜನಿಕರಿಗೆ ಬಿಪಿ, ಮಧುಮೇಹದಂತಹ ರೋಗಗಳನ್ನು ತಪಾಸಣೆ ಮಾಡಲಾಯಿತು. ಜೊತೆಗೆ ಉತ್ತಮ ಆರೋಗ್ಯ ಹೊಂದಿರಲು ಅನುಸರಿಸಬೇಕಾದ ಮಾರ್ಗಗಳ ಬಗ್ಗೆ ಸಲಹೆಯನ್ನ ನೀಡಲಾಯಿತು. ನಂತರದಲ್ಲಿ ವೆಂಕಟೇಶ್ವರ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಭರತ್ ಕುಮಾರ್ ಅವರು ಮಾತನಾಡಿ, ನಮ್ಮ ವೆಂಕಟೇಶ್ವರ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಎಲ್ಲಾ ರೀತಿಯ ಶಸ್ತ್ರಚಿಕಿತ್ಸೆಗಳಾದ ಮಹಿಳೆಯರಿಗೆ ಗರ್ಭಕೋಶ, ಅಪೆಂಡಿಕ್ಸ್, ಸಿಸರಿಯನ್, ಕಿಡ್ನಿ ಸ್ಟೋನ್, ಹರಿಣಿ ಮುಂತಾದ ಶಸ್ತ್ರಚಿಕಿತ್ಸೆಯನ್ನು ಕಡಿಮೆ ವೆಚ್ಚದಲ್ಲಿ ರಿಯಾಯಿತಿ ದರದಲ್ಲಿ ನೀಡಲಾಗುವುದು. ಮೂಲ ಸೌಕರ್ಯಗಳನ್ನು ಹೊಂದಿ ಸುಸಜ್ಜಿತವಾದ ಆವರಣ ಜೊತೆಗೆ ಉತ್ತಮ ಪರಿಸರದಲ್ಲಿ ನುರಿತ ವೈದ್ಯರ ಸೌಲಭ್ಯವಿದೆ. ಆದ್ದರಿಂದ ಸಾರ್ವಜನಿಕರು ಯಾವುದೇ ಆತಂಕವಿಲ್ಲದೆ ಸೌಕರ್ಯಗಳ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ನಮಸ್ಕಾರ, ಎಲ್ಲ ಹಿರೇಕ್ಯಾತನಹಳ್ಳಿಯ ಗ್ರಾಮಸ್ಥರಿಗೆ ನಮಸ್ಕಾರ. ನಾನು ಡಾಕ್ಟರ್ ಭರತ್ ಕುಮಾರ್ ಅಂತ ಹೇಳಿ, ಫಿಸಿಷಿಯನ್, ವೆಂಕಟೇಶ್ವರ ಆಸ್ಪತ್ರೆ ಹುಣಸೂರು. ಈ ದಿನ ನಾವು ಹಿರೇಕ್ಯಾತನಹಳ್ಳಿಯಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಏನಂತ ಹೇಳಿದ್ರೆ, ಇಲ್ಲಿ ಇರುವಂಥ ಗ್ರಾಮದ ವಾಸಿಗಳಿಗೆ ಒಂದು ಒಳ್ಳೆಯ ಆರೋಗ್ಯ ಸಿಗಲಿ ಅಂತ ಹೇಳಿ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ನಾವು ಇಲ್ಲಿ BP, ಶುಗರ್ ಚೆಕ್ ಮಾಡ್ತಾ ಇದ್ದೀವಿ. ಮಧುಮೇಹ, ಬೇರೆ ಎಲ್ಲ ಥರದ ಸಂಬಂಧಿತ ಕಾಯಿಲೆಗಳಿಗೆ ಚೆಕ್ ಮಾಡಿ ಉಚಿತವಾಗಿ ಅವ್ರಿಗೆ ಇಲ್ಲಿ ಮೆಡಿಸಿನ್ಸು ಸಹ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಕೆಲವೊಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕಾಗದೇ ಇರೋಂಥದ್ದಕ್ಕೆ ಹಾಸ್ಪಿಟ್ಲಿಗೆ ಬನ್ನಿ ಅಂತಲೂ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ವೆಂಕಟೇಶ್ವರ ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಗಳು, ಎಲ್ಲ ರೀತಿಯ ಆಪ್ರೇಷನ್ಸ್ಗಳು, ಏನು ಮಹಿಳೆಯರಿಗೆ ಗರ್ಭಕೋಶದ ಆಪ್ರೇಷನು, ಸಿಸೇರಿಯನ್ನು, ಅಪೆಂಡಿಕ್ಸು, ಕಿಡ್ನಿಲಿ ಸ್ಟೋನ್ ಇರೋವಂಥದ್ದು, ಪಿತ್ತಕೋಶದಲ್ಲಿ ಸ್ಟೋನ್ ಇರೋವಂಥದ್ದು, ಹರ್ನಿಯಾ ಇರೋವಂಥದ್ದು, ಇಂಥ ಹಲವಾರು ತೊಂದರೆಗಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ಆಪ್ರೇಷನ್ಸ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಅತಿ ಕಡಿಮೆ ದರದಲ್ಲಿ, ಬಹುಶಃ ಸುತ್ತಮುತ್ತ ತಾಲೂಕಲ್ಲಿ ಅಷ್ಟು ಕಡಿಮೆ ಮಾಡ್ತಾ ಇಲ್ಲ, ಅಷ್ಟು ಕಡಿಮೆಯಾಗಿ ನಾವು ಆಪ್ರೇಷನ್ಸ್ ಮಾಡ್ತಾ ಇದ್ದೀವಿ. ಈಗ ಹಲವಾರು ತುಂಬ ಒಂದು 100 ಜನ ಆಪ್ರೇಷನ್ ಮಾಡಿಸ್ಕೊಂಡು ಸಕ್ಸಸ್ ಆಗಿ ಅವ್ರ ಕಡೆಯಿಂದ ನಮಗೆ ಪೇಷಂಟ್ಸ್ ಬರ್ತಾ ಇದ್ದಾರೆ. ಈ ಸೌಲಭ್ಯ ಎಲ್ಲರಿಗೂ ಸಿಗಲಿ ಅಂತೇಳಿ ನಾವು ಈ ಕ್ಯಾಂಪ್ನ ಹಮ್ಮಿಕೊಂಡಿದ್ದೇವೆ. ಈ ಕ್ಯಾಂಪ್ಗೆ ಮಾಡಲು ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟಂತಹ ಈ ಊರಿನ ಮುಖಂಡರು, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸದಸ್ಯರುಗಳು ಹಾಗೂ ಎಲ್ಲ ಗ್ರಾಮಸ್ಥರಿಗೆ ನನ್ನ ಧನ್ಯವಾದ ತಿಳಿಸ್ತೇನೆ.